ಒಂದು ಓಪನ್ ಆಗಿ ಹೇಳ್ತಿದ್ವಿ, ನೀವು ಕಾಫಿ ಟೀ ಬಂದು ನಾನು ಟೀ ಕುಡಿಯೋದೇ ಇಲ್ಲ, ಕಾಫಿ ಮಾತ್ರ ಕುಡಿತೀವಿ ಬಿಟ್ಟಿಲ್ಲ. ಇಲ್ಲ ಅದಕ್ಕೆ ಇಲ್ಲ ಸರ್ ಸೂಪರ್ ಆಗಿ ನಾನು ಒಂದು 3 ಜನಕ್ಕೆ ಹೇಳಿದ್ದೀನಿ ವಿತೌಟ್ ಆಪರೇಷನ್ ಸೂಪರ್. ಎಲ್ಲರಿಗೂ ವಿತೌಟ್ ಆಪರೇಷನ್ ಕ್ಯೂರ್ ಆಗಲಿ ಅದು ನಾನು ಹೇಳ್ತೀನಿ ಸರ್. ಯಾಕಂದ್ರೆ ದುಡ್ಡು ಖರ್ಚು ಎಲ್ಲರ ಕಡೆ ಆಗುತ್ತೆ, ಯಾವುದೋ ಫೀ ಬರಲ್ಲ. ಆದ್ರೆ ಅಲ್ಲಿ ಮಾಡಿಬಿಟ್ಟು ಅಷ್ಟು ಖರ್ಚು ಮಾಡಿ ಮತ್ತೆ ಫೇಲ್ಯೂರ್ ಆಗೋಕ್ಕಿಂತ ವಿತೌಟ್ ಆಪರೇಷನ್ ನಿಮ್ಗೆ ಸಕ್ಸಸ್ ಆಗ್ತಿದೆ, ಅದಕ್ಕೆ ಬರಲಿ ಅಂತ ಎಲ್ಲ ವೀಕ್ಷಕರು ಹೇಳ್ತೀನಿ. ನಾನು ಸಕ್ಸಸ್ ಆಗಿದ್ದು ಸಾರ್ ಮತ್ತೆ ಅವ್ರ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ನಿಮಗೆ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಅದು ಹೇಳ್ತೀನಿ ಏನಕ್ಕಂತ. ಮೇಡಮ್ನ ಪರಿಚಯ ಮಾಡ್ಕೊಂಡ್ರೆ ಪರಿಮಳ ಮೇಡಮ್ ಅಂತ. ಜಯಸ್ ಪರಿಮಳ ಅಂತ ಕೂಡ್ಲಿಗೆ ನಮ್ದು ಶಾಲಾ ಸ್ಕೂಲ್ ನಮ್ಮ ಓನರ್. ಆಮೇಲೆ ಆಲ್ ಇಂಡಿಯಾ ಮೀಟ್ ಸ್ಪೋರ್ಟ್ಸ್ ಮ್ಯಾನ್, ಗುಲ್ಬರ್ಗ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಮ್ಯಾನ್ ಸರ್. ಯೂನಿವರ್ಸಿಟಿ ಬ್ಲೂ ಇಷ್ಟು ಸೂಪರ್. ನನಗೆ ರೈಟ್ ಲೆಗ್ 16 years ಇಂದ ಪ್ರಾಬ್ಲಮ್ ಇತ್ತು. ಕರ್ನಾಟಕದಲ್ಲಿ ಯಾವ ಉಳಿದಿಲ್ಲ, ಎಲ್ಲ ಹಾಸ್ಪಿಟಲ್ ಮುಗಿಸಿ ಲಾಸ್ಟ್ ಇಲ್ಲಿಗೆ ಬಂದಿದ್ದೀನಿ. ನಮ್ಮನೇಲಿ ಸರ್ಜರಿ ಮಾಡಿಸಂದ್ರೆ ನಾನು ಸತ್ರ ಪರವಾಗಿಲ್ಲ ಮಾಡಿಸಲ್ಲ ಅಂತಿದ್ದೆ. ಒಂದ್ಸಲ ವಿಡಿಯೋ ನೋಡಿದೆ, ಸರ್ ವಿಡಿಯೋ ನೋಡಿದ ಮೇಲೆ ನಾನು ಇಲ್ಲಿಗೆ ಬಂದೆ. ಲೆಫ್ಟ್ ಲೆಗ್ 10 years ಪ್ರಾಬ್ಲಮ್ಮು, ಎರಡು ಫುಲ್ಲು ಲೆಫ್ಟ್ 100% ಕ್ಲಿಯರ್ ಆಗಿದೆ, ರೈಟ್ 99% ಇದೆ. ಸರ್ವಿಕಲ್ ಪ್ರಾಬ್ಲಮ್ ಇತ್ತು, ಅದು ಸಹ ನನಗೆ 95% ಕ್ಲಿಯರ್ ಆಗಿದೆ. ಆಮೇಲೆ ಜಾಯಿಂಟ್ ಪೇನ್ ಇತ್ತು ನನಗೆ, ಅದು ಕೆಳಗಿದೆ ಸರ್, ಹಿಪ್ಪು ಜಾಯಿಂಟ್ ಪೇನ್ ಇತ್ತು, ಅದು ಕ್ಲಿಯರ್ ಆಗಿದೆ. ಎಲ್ಲ ಸೂಪರ್, ವಿತೌಟ್ ಮೆಡಿಸನ್ ನಾನು ಸೂಪರ್ ಚೆನ್ನಾಗಿದ್ದೀನಿ. ಅದಕ್ಕೆ ಸಾರಿಗೆ ಅವ್ರ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ಸ್ ಸರ್. ತುಂಬಾ ವರ್ಷ ಯಾವ ಹಾಸ್ಪಿಟ್ಲ್ ಯಾವ ಉಳಿದಿಲ್ಲ ಸರ್. ಮತ್ತೆ ಇದರಲ್ಲಿ ಸತ ಮಣಿಪಾಲಲ್ಲಿ ಸರ್ಜರಿ ಮಾಡ್ತೀವಿ, ಸ್ಪೈನಲ್ ಕಾರ್ಡ್ ಯಾವ ಸರ್ಜರಿ ಬೇಡ ಅಂದೆ. ಒಂದು ಏನಂದ್ರೆ ದೇವ್ರ ದಯ, ಅಣ್ಣಮ್ಮ ದೇವಸ್ಥಾನಕ್ಕೆ ಫಸ್ಟ್ ಬೆಂಗಳೂರಿಗೆ ಬಂದಲ್ಲಿ ಅಣ್ಣಮ್ಮ ದೇವಸ್ಥಾನಕ್ಕೆ ಬಂದ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದೆ. ನನ್ಗೆ ಎಲ್ಲಿ ಕಮ್ಮಿ ಆಗಿಲ್ಲ, ಅಟ್ಲೀಸ್ಟ್ ಇಲ್ಲಿ ಆದ್ರೂ ಕಡಿಮೆ ಆಗಿಲ್ಲ. ದೇವಸ್ಥಾನಕ್ಕೆ ಬಂದು ನಿಮ್ಮ ಹಾಸ್ಪಿಟ್ಲಿಗೆ ಮುಂಚೆ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೇಕಂತಿರುವಾಗ ಅಲ್ಲಿ ಮೆಜೆಸ್ಟಿಕ್ ಹತ್ರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೊನೆಗೆ ಲಾಸ್ಟ್ ಹಾಸ್ಪಿಟಲ್ ಇದು ಕಡಿಮೆ ಮಾಡೋ ಕೇಳಿ. ಅಲ್ಲ ನಿಮ್ಗೆ ಯಾಕೆ ಫಸ್ಟ್ ಆಫ್ ಆಲ್ ನಿಮ್ಗೆ ಲೈಕ್ ಈ ನೋವು ಇದಕ್ಕೆಲ್ಲ ಬೇರೆದೆಲ್ಲ ಸೊಲ್ಯೂಷನ್ ಇವಾಗ ಆ ಸೊಲ್ಯೂಷನ್ ನಿಮ್ಗೆ ಯಾಕೆ ವರ್ಕ್ ಆಗ್ತದೆ? ಅದೇ ಅದೇಂದ್ರೆ ಅವ್ರು ಏನೋ ಚಪಾತಿ ತಿನ್ಬೇಡ್ರಿ ಅವೇನೋ ಹೇಳ್ತಾ ಇರಲಿಲ್ಲ, ನಾವು ತಿಂತಾ ಇದ್ವಿ ಸರ್ ಕಾಮನ್ ಆಗಿ. ನಾವು ಚಪಾತಿ ಮೈದಾ ಏನಾರು ಮಾಡಿದ್ರೆ ಪೂರಿ ಮತ್ತು ಸಹಜ ಇವಾಗಿಲ್ಲ ಫುಲ್ ನೀರು. ಒಂದು ಓಪನ್ ಆಗಿ ಹೇಳ್ತಿದ್ವಿ, ನೀವು ಕಾಫಿ ಟೀ ಬಂದು ನಾನು ಟೀ ಕುಡಿಯೋದೇ ಇಲ್ಲ, ಕಾಫಿ ಮಾತ್ರ ಕುಡಿತೀವಿ ಬಿಟ್ಟಿಲ್ಲ. ಇಲ್ಲ ಅದಕ್ಕೆ ಇಲ್ಲ ಸರ್ ಸೂಪರ್ ಆಗಿ ನಾನು ಒಂದು 3 ಜನಕ್ಕೆ ಹೇಳಿದ್ದೀನಿ ವಿತೌಟ್ ಆಪರೇಷನ್ ಸೂಪರ್. 100 ಜನಕ್ಕೆ ಹೇಳಿದ್ರ? ಸರ್ ಸ್ಕೂಲ್ ನಮ್ಗೆ ಯಾವ ಸರ್ ನಾನು 1990 ಒಳಗೆ ಮಾಡಿದ್ದೀನಿ. 2 years ಇಂದ ನಾನು ಸ್ಕೂಲಿಗೆ ಹೋಗೋದು ಬಿಟ್ಬಿಟ್ಟಿದ್ದೆ. ಶಾಲಾ ಸ್ಕೂಲ್ ಕೂಡ್ಲಿಲ್ಲ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಬ್ಯಾಕ್ ಸೈಡ್. ಹ್ಞೂ ಸರ್, ತುಂಬಾ ಜನ ಇದ್ದಾರೆ, ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ. ನಾನು 2 years ಇಂದ ನಂಗೆ ಟೀಚ್ ಮಾಡೋಕೆ ಆಗ್ತಾ ಇಲ್ಲ, ಬಿಟ್ಬಿಟ್ಟಿದ್ದೆ. ನಮ್ಮ ಮಗಳಿಗೆ ಈಗ ಎಲ್ಲ ಮೇಂಟೆನೆನ್ಸ್. ಈಗ ನಾಳೆಯಿಂದ ಇಂಗ್ಲೀಷ್, ನಾಳೆಯಿಂದ ನಾನು ಸ್ಕೂಲಿಗೆ ಬರ್ತೀನಿ. ಹ್ಞೂ ಸರ್, ತುಂಬ ಚೆನ್ನಾಗಿದೆ, ತುಂಬ ನಾನು 2 years ಆಯ್ತು. ನಿಂದ್ರಕ್ಕಾಗಲ್ಲ ನನಗೆ, ಕುತ್ಕೊಂಡು ಟೀಚ್ ಮಾಡೋಕೆ ಮಕ್ಳಿಗೆ ಆಗಲ್ಲ, ಬೇಜಾರಾಗಿ. ಇಲ್ಲ ಸರ್ ನಿಮಗೆ ಚಿಕ್ಕ ಭಾಳ ಚೆನ್ನಾಗಿದೆ. ಅದು ನೋಡಿ ನಾನೇ ಒಬ್ಬರು ಬರ್ತಿದ್ದಾರೆ ಕುಳಿಯಿಂದ, ಇವರು ಅವ್ರು 10:30 ಮೇಲೆ ಬರ್ತಾರೆ. ಇಲ್ಲ ಫಸ್ಟ್ ಟೈಮ್ ಸಾರ್ ನೋಡಲ್ಲ, ಸೆಕೆಂಡ್ ಟೈಮ್ ನಾನೇ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ನಾನೇ ಅವ್ರಿಗೆ ಬುಕ್ ಮಾಡಿದ್ದೆ. ಇಲ್ಲ ಅದಕ್ಕೆ ನಿಮಗೆ ನಿಮ್ಮ ಸ್ಟಾಫ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನೀವು ಪಾಠ ಹೇಳಂಗಾಗಿರಲ್ಲ ಮೇಡಮ್? ಇಲ್ಲ ಮತ್ತೆ ಸ್ಕೂಲ್ಗೆ ಹೋಗಿ ಎಲ್ಲ ಅವರೆಲ್ಲ ನಾನೇ ಫೌಂಡರ್ ಸರ್, ಸೇಮ್ ನಿಮ್ಮ ಹಾಸ್ಪಿಟಲ್ ಸ್ಲಾಬ್ ಸ್ಕೂಲ್ ಅಂತ 1989 ಇಂದ ಮಾಡಿದ್ದು. 89 ಇದೆ ಸರ್, ದೇವ್ರ ದಯ ಶಾಲೆ ಚೆನ್ನಾಗಿದೆ. ಅದಕ್ಕೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೆ ಇಲ್ಲೇ ಸೂಪರ್ ಆಗಿದೆ. ನಿಮಗೆ ದೇವರು ಚೆನ್ನಾಗಿ ಮಾಡಲಿ, ನೀವು ಎಲ್ಲ ನಮ್ಮಂಥವ್ರು ಚೆನ್ನಾಗಿ ನೋಡ್ರಿ ಸರ್. ಇಲ್ಲ ನಂಗೆ ಅಷ್ಟು ಖುಷಿಯಾಗಿದೆ, ಚೆನ್ನಾಗಿದ್ದೀವಿ. ನಂಗೆ ನಡೆಯಕ್ಕೆ ಬರ್ತಿದ್ದಿಲ್ಲ ಸರ್, ಯಾರು ಎಲ್ಲಿ ಕರೆದ್ರೂ ಹೋಗ್ತಿದ್ದಿಲ್ಲ. ನಮ್ಮ ಪೇರೆಂಟ್ಸ್ ಎಲ್ಲರೂ ಬರ್ರಿ 10 ನಿಮಿಷ ಬರ್ರಿ ಅಂದ್ರೂ ನಂಗೆ ಬರೋಕ್ಕಾಗಲ್ಲ ಅಂತಿದ್ದೆ. ಅಲ್ಲ ಸರ್, ಸ್ಕೂಲಿಗೆ ಬರ್ರಿ, ಒಂದು ಹಾಫ್ ಅನ್ ಅವರ್ ಅನ್ನ ಬರ್ರಿ. ಸ್ಕೂಲಿಗೆ ಹೋಗಿಲ್ಲ? 2 years ಹೋಗಿಲ್ಲ, ಅಡ್ಮಿನಿಸ್ಟ್ರೇಷನ್ಗೂ ಹೋಗಿಲ್ಲ? ಇಲ್ಲ ಸರ್, ನಮ್ಮ ಮಗಳಿಗೆ ಬಿಟ್ಬಿಟ್ಟಿದ್ದೀನಿ. ನಂಗೆ ನಮ್ದು ಫಸ್ಟ್ ಫ್ಲೋರ್ನಾಗ ಇದೆ, ಹತ್ತಿ ಇಳಿಬೇಕು, ಅಲ್ಲಿನೂ ಆಗಲ್ಲ. ನಂಗೆ ಹೋದ್ಮೇಲೆ ಮತ್ತೆ ಸ್ಟಿಕ್ ಮಾಡ್ತೀವಿ, ಅದಕ್ಕೆ ನಂಗೆ ಹೋಗಕ್ಕಾಗಲ್ಲ. ಹೋದ್ಮೇಲೆ ವರ್ಕ್ ಚೆನ್ನಾಗಿ ಮಾಡ್ಬೇಕಿಲ್ಲ, ಹೋಗ್ಬಾರ್ದು. ಹಾಗಾಗಿ ಇಲ್ಲ ಮನೆಯಲ್ಲೇ ಇದ್ದೆ.
ನಾನಿಲ್ಲ 3rd ಸ್ಟ್ಯಾಂಡರ್ಡ್ ಇಂದ ಅಪ್ ಟು ಡಿಗ್ರಿವರೆಗೂ ಯೂನಿವರ್ಸಿಟಿ ಬ್ಲೂ. ಈಗ ಇಷ್ಟು ದಪ್ಪ ಆಗಿ ಇಲ್ಲ ಇವಾಗ ಇನ್ನು 100 ಮೀಟರ್ ಸ್ಪ್ರಿಂಟಿಂಗ್ ಓಡ್ತೀನಿ ನಾನು ಸ್ಪ್ರಿಂಟ್. ಇಲ್ಲ 2 ಕಿಲೋಮೀಟರ್ಸ್ ನಡೀತೀನಿ. ಮತ್ತೆ ಕೊಟ್ಟರೇಶ್ವರ ಕಾಲೇಜ್ ಕೊಟ್ಟೂರು ರ್ಯಾಂಕ್ ಬರ್ತಾ ಇದಲ್ಲ, ಆ ಊರಲ್ಲಿ ನಾನು ಹ್ಯಾಟ್ರಿಕ್ ಯಾವಾಗಲೂ ಸ್ಪೋರ್ಟ್ಸ್ ಅಲ್ಲಿ. ಈಗ ನಾನು ನಡೆಯಕ್ಕೆ ಬರ್ತಿರ್ಲಿಲ್ಲ, ಅದೇ ಬೇಜಾರಾಗ್ಬಿಟ್ಟಿತ್ತು. ಆ ತರ ಇದ್ದವರು ಹಿಂಗ್ ಆಗ್ಬಿಟ್ವಲ್ಲ ಅಂತ ನಿಮಗೆ ಮೇಡಮ್. ನಿಮ್ಗೆ 3rd ಸ್ಟ್ಯಾಂಡರ್ಡ್ ಇಂದ ಅಪ್ ಟು ಡಿಗ್ರಿವರೆಗೂ 100 200 ಯಾರು ನಾನು ಬಿಟ್ಟಿಲ್ಲ. ಈಗ 2 ಹೆಜ್ಜೆ ಅದು ಬೇಜಾರಾಗ್ಬಿಟ್ಟಿತ್ತು. ಅಲ್ಲ ಯಾಕೆ ಹೆಂಗಾಯ್ತು ಗೊತ್ತಾ ನಿಮ್ಗೆ? ನಿಮ್ಗೆ ಯಾಕೆ ಹೆಂಗಾಯ್ತು ಅಂತ ನಾವು ರೀಸನ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಿಮ್ಗೆ. ಬ್ಲಡ್ ಅಲ್ಲಿ ಮರ್ಕ್ಯೂರಿ ಈ ಮರ್ಕ್ಯೂರಿ ಅನ್ನೋ ಪಾಯ್ಸನ್ ಅದು ಪಾದರಸ. ಇವತ್ತು ಎಷ್ಟು ಕೊಟ್ಟಿದ್ವಿ? ಇವತ್ತು ಕೊಟ್ಟಿದ್ದೀವಿ. ಇವತ್ತು 10 ಡೋಸ್ ಆಯ್ತಾ? ಇವತ್ತು 10 ಡೋಸ್ ಕಿಲೇಶನ್, ಇವತ್ತು ಬ್ಲಡ್ ಟೆಸ್ಟ್ ಕೊಟ್ಟಿದ್ವಿ. ಅಲ್ಲ ನಿಮ್ ಸಿಂಪ್ಟಮ್ಸ್ ಇಷ್ಟು ಚೆನ್ನಾಗಿದೆ ಅಂದ್ರೆ ಅದು ಹೋಗ್ಬಿಟ್ರಿ ಸರ್. ನಾನು ಫಸ್ಟ್ ಕೊಟ್ಟ ನೀವು ಟ್ಯಾಬ್ಲೆಟ್ಸ್ ವಿತೌಟ್ ಟ್ಯಾಬ್ಲೆಟ್ಸ್ ದರೆ ಅಕ್ಯುಲೇಷನ್. ನಾನು ಹೇಳಿದೆ ನಿಮಗೆ ಇಬ್ಬರಿಗೂ ಥ್ಯಾಂಕ್ಸ್. ನೋ ಮೇಡಮ್, ಯಾಕಂದ್ರೆ ನಿಮ್ಗೆ ಇಮ್ಯುನಿಟಿ ವೀಕ್ ಇದೆ, ಗಟ್ ಎಲ್ಲ ಪ್ರಾಬ್ಲಮ್ ಆಗಿದೆ, ಮರ್ಕ್ಯೂರಿ ಡೆಪಾಸಿಟ್ ಆಗಿರುತ್ತೆ. ಮರ್ಕ್ಯೂರಿ ಇರೋ ಜಾಗದಲ್ಲಿ ಒಂದು ಡಾಟ್ ಮರ್ಕ್ಯೂರಿ ಇಟ್ವಿ ಅಂದ್ರೆ ಸುತ್ತಮುತ್ತ ಯಾವ ಮೈಕ್ರೋಬ್ಸ್ ಇರೋದಿಲ್ಲ. ಸೊ ನಮ್ಮ ಕರಳಲ್ಲಿ ಮೈಕ್ರೋಬ್ಸ್ ಬೇಕಲ್ವಾ? ಆ ಮೈಕ್ರೋಬ್ಸ್ ಮರ್ಕ್ಯೂರಿ ಇರುವಾಗ ಯಾವ ಡೈಜೆಷನ್ ಪ್ರೊಸೆಸ್ ಪ್ರಾಪರ್ ಆಗಿರಲ್ಲ, ಇಮ್ಯುನಿಟಿ ವೀಕ್ ಇರುತ್ತೆ. ಸೊ ಹಿಂಗಿರೋ ಟೈಮಲ್ಲಿ ನಾವು ಅಲ್ಲಿಗೆ ಮಾತ್ರೆ ಏನಾದ್ರು ಕೊಟ್ಟರೆ ಆಬ್ವಿಯಸ್ಲಿ ಅದು ಉಲ್ಟಾ ಆಗುತ್ತೆ, ಲೈಕ್ ರಿವರ್ಸ್ ಆಗುತ್ತೆ, ಲೈಕ್ ಇಟ್ ವಾಂಟ್ ಸೂಟ್ ಯು. ಹಂಗಾಗಿ ನಾನು ಹೇಳಿದೆ ನಿಮಗೆ ಏನು ಟ್ರೀಟ್ಮೆಂಟ್ ಬೇಡ ಮೇಡಮ್, ಜಸ್ಟ್ ಕಿಲೇಶನ್, ಜಸ್ಟ್ ಐ ವಿ ಡ್ರಿಪ್ ಮಾತ್ರ ಫೋಕಸ್ ಮಾಡಿ. ಜಸ್ಟ್ ಮರ್ಕ್ಯೂರಿ ದೇಹದಲ್ಲಿ ಇದು ಏನ್ ಸಿಕ್ಕಾಕೊಂಡಿದ್ಯೋ ಅದಾவது ಆಚೆ ಹಾಕೋಣ. ಆಚೆ ಹಾಕಿದ್ರೆ ಪೂರ್ತಿ ಚೆನ್ನಾಗ್ತೀರಿ, ಬೇರೆ ಏನು ಟ್ರೀಟ್ಮೆಂಟ್ ಬೇಡ ಅಂತ. ಅದಕ್ಕೆ ದೇವರಿಗೆ ಫಸ್ಟ್ ಹೇಳ್ತೀನಿ, ಸೆಕೆಂಡ್. ಎಸ್ ಮೇಡಮ್. ಸಿ ಇಷ್ಟು ಹೆವಿ ಮೆಟಲ್ಸ್ ಅಲ್ಲಿ ಇಷ್ಟು ಹೆವಿ ಮೆಟಲ್ಸ್ ಪಾಯ್ಸನ್ ಬಾಡಿನಲ್ಲಿ ಹೋಗ್ಲೇಬಾರ್ದು. ನಿಮ್ಗೆ ಹೆಂಗ್ ಹೋಯ್ತು ಅಂತಾನೆ ಲೈಕ್ ಇವನ್ ಲೈಕ್ ಅದು ಯಾವ ಫುಡ್ ಅಲ್ಲಿ ಹೋಯ್ತು, ವಾಟರ್ ಅಲ್ಲಿ ಹೋಯ್ತು, ಹೆಂಗ್ ಹೋಯ್ತು ಅಂತಾನೆ ಲೈಕ್ ಹೊರಗಡೆ ಫುಡ್ ನಾನು 99% ಬೇಕರಿ ಫುಡ್ ತಿನ್ನೋರಿಗೆ ಬೈತೀನಿ. ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಬೈತೀನಿ, ತಿನ್ಬೇಡಿ. ಅದು ಹೆಂಗೋ ಎಂಟರ್ ಆಗಿದೆ ಮೇಡಮ್, ಬಾಡಿಗೆ ಹೆಂಗೋ ಎಂಟರ್ ಆಗ್ಬಿಟ್ಟು ಇಷ್ಟು ಮರ್ಕ್ಯೂರಿನೇ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇತ್ತು. ಇನ್ಫ್ಯಾಕ್ಟ್ ಇಷ್ಟೇ ರೀ, ಬರೀ ನಿಮ್ಗೆ ಜಾಯಿಂಟ್ ಪೈನ್ ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಮಾಡ್ತಾ ಇತ್ತು ಫ್ಯೂಚರ್ಗೆ. ಇವಾಗ ಬಾಡಿಯಿಂದ ಆಚೆ ಹೋಗಿದೆ ಅಂದ್ರೆ ಮತ್ತೆ ನಿಮ್ಗೆ ಮತ್ತೆ ಈ ಸಮಸ್ಯೆಗಳು ರಿಪೀಟ್ ಆಗಲ್ಲ. ರಿಪೀಟ್ ಆಗಲ್ಲ. ಯು ಕ್ಯಾನ್ ಲೈಕ್ ಆಂಜನೇಯ ದೇವಸ್ಥಾನಕ್ಕೆ ಒಂದೇ ಬಗ್ಗೆ ನಮಸ್ಕಾರ ಮಾಡಕ್ ಆಗ್ಲಿಲ್ಲ ನನ್ನ ಕೈಲೆ ಮುಂಚೆ. ಸರ್ ಫಸ್ಟ್ ಹತ್ಬಿಟ್ಟೆ ನಾನು. ಆಮೇಲೆ ಬಂದು ನಿಮ್ ವಿಡಿಯೋ ನೋಡಿದೆ. ನಮ್ಮ ಮನೆಗೆ ಎಲ್ಲ ಹಾಸ್ಪಿಟ್ಲ್ ಅಂತೀವಿ, ಇಲ್ಲ ಲಾಸ್ಟ್ ಇದು ನನ್ಗೆ ಇಷ್ಟ. ನೀ ಹಾಸ್ಪಿಟ್ಲಿಗೆ ಕರೆದ್ರೆ ಸಾಕು, ಯಾವುದು ಬೇಡ ಅಂತಿದ್ದೆ. ಇಲ್ಲ ನಾನು ಈಗ ಐಕ್ಯರು ನಿಮ್ಮದು ಇಲ್ಲ ಹಾಸ್ಪಿಟ್ಲಿಗೆ ಹೋಗೋಣ, ಹೀಗೆ ಹಾಸ್ಪಿಟಲ್ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಯೂಟ್ಯೂಬ್ ನೋಡ್ತಿದ್ದೆ. ನೀನು ಎಲ್ಲಿಗೆ ಹೋಗೋಣ ಅಂದ್ರೆ ಅಲ್ಲಿಗೆ ಹೋಗೋಣ ನಡಿ. ನೀನು ಅನ್ನೋದೇ ಕಷ್ಟ. ಎಲ್ಲಿ ಕರೆದ್ರೆ ಯಾವ ಹಾಸ್ಪಿಟ್ಲು ಬೇಡ, ಯಾವ ಡಾಕ್ಟ್ರು ಬೇಡ. ನಂದು ಅಲೋಪತಿಕ್ ಅಂದ್ರೆ ಆಗಲ್ಲ, ಹೇಟ್ ಮಾಡ್ತೀನಿ ನಾನು. ಅದಕ್ಕೆ ಬೇಡ ಸೈಡ್ ಎಫೆಕ್ಟ್. ಒಂದ್ಸಲ ತೊಗೊಂಡೆ ಸರ್ ಹಾಸ್ಪಿಟಲ್ಲಿ ನಾನು 5000 rupees ಟ್ಯಾಬ್ಲೆಟ್ಸ್, ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸ್ ಅಂತ ಗೊತ್ತಿಲ್ಲ ಹೇಳಿದ್ರು ಯಾರೋ, ಅದು ಹೋಗಿ ತಿಪ್ಪೋಸ್ಬಿಟ್ಟೆ. ಮನೆಯಲ್ಲಿ ನೀವು ಬೇಡ, ನಿಮ್ಮ ಇದು ಬೇಡ ಅಂತ. ಆಮೇಲೆ ಆಯುರ್ವೇದಿಕ್ ತಗೊಳ್ತಾ ಇದ್ದೆ, ಅಲ್ಲಿಂದ ಸ್ವಲ್ಪ ಬೆಟರ್. ನಿಮಗೆ ಕೊಟ್ಟಿರೋದು 3 ಮಾತ್ರ ಅವಾಗ. ಯಾವುದು ಫ್ಲಾಕ್ಸೀಡ್ ಆಯಿಲ್ ಕ್ಯಾಪ್ಸೂಲ್. ಫ್ಲಾಕ್ಸೀಡ್ ಅಂತಂದ್ರೆ ಇದನ್ನ ಡೈಲಿ ನೀವು ಅಕ್ಸೆ ಬೀಜ ನೀವು ಜಸ್ಟ್ ಎವ್ರಿ ಡೇ ಅಕ್ಸೆ ಬೀಜದ ಮಜ್ಜಿಗೆ ಎಷ್ಟೊಂದು ಜನ ಯೂಟ್ಯೂಬ್ ಬರ್ತಾರೆ. ಅಕ್ಸೆ ಬೀಜ ಪುಡಿ ಮಾಡ್ಬಿಡೋದು, ಅವಾಗ ಇನ್ಸ್ಟಂಟ್ ಆಗಿ ಪುಡಿ ಮಾಡ್ಬಿಟ್ಟು ಅದ್ರೊಳಗಡೆ ಮಜ್ಜಿಗೆ ಹಾಕ್ಬಿಟ್ಟು ಸ್ವಲ್ಪ ಅಕ್ಸೆ ಬೀಜ ಆಯಿಲ್ ಹಾಕೊಂಡು ಅದನ್ನ ಸೇವನೆ ಮಾಡಿದ್ರೆ ನಿಮಗೆ ಒಮೆಗಾ ಪ್ರಾಪರ್ ಮೇಂಟೈನ್ ಆಗುತ್ತೆ ಬಾಡಿನಲ್ಲಿ. ಒಮೆಗಾ 3 ಒಮೆಗಾ 6 ಕೊಟ್ಟಿದ್ವಿ. ಅದೊಂದು ಆಮೇಲೆ 60 ಅಂದ್ರೆ ಇದು ಸೃಷ್ಟಿ ಅಂತ ನಮ್ದು ಡಾಕ್ಟರ್ ಹಾಸ್ಪಿಟಲ್ ಬ್ರ್ಯಾಂಡ್. ಅದೇನಕ್ಕೆ ಕೊಟ್ಟಿರೋದು ಅಂದ್ರೆ NH 60 ಅದು ಬಾಡಿನಲ್ಲಿ ಹೋಗಿ ಕಂಪ್ಲೀಟ್ ಏನು ಸ್ಟೆಪ್ಸ್ ಎಲ್ಲ ಟ್ಯಾಬ್ಲೆಟ್ ಮೇಡಮ್, ಟ್ಯಾಬ್ಲೆಟ್ ಒಂದು ಕೊಟ್ಟಿದ್ದು. ಆಮೇಲೆ ಸೆರಾಶಿಪುಟಿಡೇಸ್ ಅಂತ ಅದು ಒಂದು ನಿಮ್ಮ ಬಾಡಿ ತರ ಏನು ಓವರ್ ಆಲ್ ಜನರಲ್ ಇದು ಇನ್ಫ್ಲಮೇಷನ್ ಇತ್ತು, ಮಂಡಿ ಒಳಗಡೆ ಇನ್ಫ್ಲಮೇಷನ್ ಇತ್ತು, ಈ ಮರ್ಕ್ಯೂರಿ ಹೋಗಿ ಡ್ಯಾಮೇಜ್ ಮಾಡಿರುತ್ತಲ್ಲ ಅದನ್ನ ರಿಕವರಿ ಮಾಡೋದಕ್ಕೆ ಕೊಟ್ಟಿದ್ದು. ಆಮೇಲೆ ಇನ್ನು ಉಳಿದಿರೋದಲ್ಲ IV ಡ್ರಿಪ್ಪಲ್ಲೇ ಸೇರಿಸಿದ್ವಿ. ಒಂದು 3-4 ಟೈಪ್ಸ್ ಆಫ್ ಡ್ರಿಪ್ಸ್ ಕೊಟ್ಟು ಲೈಕ್ ಬಾಡಿಲಿ ಇರಿದ್ರೆ ಅದೆಲ್ಲ ಆಚೆ ಹೋಗಿ. ಸೊ 10 ಕಿಲೇಶನ್ ಮುಗಿಯೋಟಕ್ಕೆ ನಿಮಗೆ ಫಸ್ಟ್ ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಯ್ತು? ಫಸ್ಟ್ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ. ಸೆಕೆಂಡ್ ವಿಸಿಟ್ ಆದ್ಮೇಲೆ ಸ್ವಲ್ಪ 4th 5th ಅಷ್ಟೊತ್ತಿಗೆ ಲೆಫ್ಟ್ ಕ್ಲಿಯರ್ ಆಗ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಏನಾದ್ರು ಮಾಡಿ ನಂಗೆ ಬೇಜಾರಿಲ್ಲ, ಕೆಲಸ ಮಾಡಕ್ಕೆ ಬೇಜಾರಿಲ್ಲ. ಲೈಕ್ ಯು ಆರ್ ಆಕ್ಟಿವ್. ಸೊ ನೆಕ್ಸ್ಟ್ ಮಂತ್ ಇಂದ ನೀವು ಅಗೇನ್ ಸ್ಕೂಲ್ ನಾಳೆನೇ ಹೋಗ್ತೀನಿ. ಸೊ ಲಯನ್ ಇಸ್ ಬ್ಯಾಕ್ ಟು ಪೆವಿಲಿಯನ್. ನಾಳೆನೇ ಹೋಗ್ತೀನಿ. ಇಷ್ಟು ದಿನ 2 years ವೇಸ್ಟ್ ಆಯ್ತಲ್ಲ, ಬೇಜಾರಾಗಿತ್ತು. ಇಡೀ ಸ್ಟಾಫ್ ಇದೆ 20-30 ಮೆಂಬರ್ಸ್. ಬರ್ರಿ ಮೇಡಮ್, ನಂಗೆ ಕಾಲು ಬರಲ್ಲ. ನಿಮಗೆ ಥ್ಯಾಂಕ್ ಯು ಸರ್, ನಿಮ್ಮ ಸ್ಟಾಫ್ ನಿಮಗೂ ಎಲ್ಲರಿಗೂ ಆಟಮ್ಮ ದೇವಸ್ಥಾನ ಕೇಳ್ತೀನಿ. ಫಸ್ಟ್ ಇಸ್ ದೈವತ್ವ. ಒಳ್ಳೆ ರೂಟ್ ತೋರಿಸಿ ನಾನು ಫುಲ್ ಕ್ಯೂರ್ ಅಂದೆ. ಫಸ್ಟ್ ಇಸ್ ಆಲ್ವೇಸ್
ವಿಲ್ ಪವರ್ ಮುಂದೆ ಫಸ್ಟ್ ಅದೇ ಲಾಸ್ಟ್ ಅದೇ ಉಳಿದ್ರೆ ಕಾಲ್ ಆಲ್ ಆರ್ ಜಸ್ಟ್ ಕಾಮನ್ ಮ್ಯಾನ್. ಹೌದು, ಜಸ್ಟ್ ನಾಲೆಡ್ಜ್. ನೆಕ್ಸ್ಟ್ ಬಂದಾಗ ಅಭಿಷೇಕ ಮಾಡಿಸ್ತೀನಮ್ಮ ಅಂದ್ಕೊಂಡು ಬರ್ತೀನಿ. ಸೂಪರ್ ಆಗಿದೆ ಸರ್. ಅದಕ್ಕೆ ನಿಮ್ಮ ಸ್ಟಾಫ್ ಎಲ್ಲರಿಗೂ ಕೋಆಪರೇಟಿವ್ ಚೆನ್ನಾಗಿ ಮಾಡ್ತಾರೆ. ಸಾರಿಗೂ ಬೆಳಿಗ್ಗೆ ನೀವು ಈಗ ಎಕ್ಸಾಂಪಲ್ ಈಗ ವರ್ಕಿಂಗ್ ವುಮೆನ್ ಆಗಿ ಈಗ ಇನ್ನೊಬ್ಬ ವರ್ಕಿಂಗ್ ವುಮೆನ್ ಅಂದ್ರೆ ಯೂಶಲಿ ಟೀಚರ್ಸ್ ನಮ್ಮ ಹಾಸ್ಪಿಟಲ್ ಜಾಸ್ತಿ ಟೀಚರ್ಸ್ ಅವರೆಲ್ಲ ಬರ್ತಾರೆ. ಸ್ಟ್ಯಾಂಡಿಂಗ್ ನಿಂತ್ಕೊಂಡೆ ನಮಗೆ ಪ್ರಾಬ್ಲಮ್. ನಾನು ಆಕ್ಚುಲಿ ನಿಂತ್ಕೊಳ್ಳೋದು ಪ್ರಾಬ್ಲಮ್ ಅಲ್ಲ. ಇವಾಗ ನೋಡಿ ನೀವು ನಿಂತ್ಕೊಂತಿದ್ದೀರಾ, ಈಗ ಎಷ್ಟೊತ್ತು ಬೇಕಾದ್ರೆ ನಿಂತ್ಕೊಳ್ಳೋದ. ಸೊ ನಿಂತ್ಕೊಳ್ಳೋದು ಪ್ರಾಬ್ಲಮ್, ಬಾಡಿಯಲ್ಲಿ ಏನೋ ಸಮಸ್ಯೆ ಇರೋದು ಪ್ರಾಬ್ಲಮ್, ಏನೋ ಇನ್ಫ್ಲಮೇಷನ್, ಅದು ಪ್ರಾಬ್ಲಮ್. ನಾವೇನ್ ನಿಂತ್ಕೊಂತೀವಿ ಗೊತ್ತಾ, ನಾವು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದ್ರಿಂದ ಪ್ರಾಬ್ಲಮ್. ನಮಗೆ ನಾವು ಅನ್ಕೊಂಡ್ಬಿಡ್ತೀವಿ ವೆಯ್ಟ್ ಬಹಳ ಇದೀವಲ್ಲ, ಅದಕ್ಕೆ ವೆಯ್ಟ್ ಬಹಳ ಇದೆಯಲ್ಲ, ವೆಯ್ಟ್ ಕರೆಕ್ಟ್ ಮತ್ತೆ ಚಪಾತಿ ಹೌದು, ಮತ್ತೆ ಚಪಾತಿ ಮತ್ತೆ ಅದಕ್ಕೆ ಸಂಬಂಧಪಟ್ಟದ್ದು ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಇವ್ನು ತರಣಕ್ಕೆ ಹೋಗಿ ಮತ್ತೆ ಅದರಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಬಾಡಿ ಡೆಪಾಸಿಟ್ ಆಗಿ ಅದರಿಂದ ಮತ್ತೆ ಇನ್ನೂ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಿಂಗೆ ನಿಮ್ಮ ವರ್ಕಿಂಗ್ ವುಮೆನ್ಗೆ ನಿಮ್ಮ ಅಡ್ವೈಸ್ ಏನಿದೆ ಮೇಡಮ್? ಸರ್ ಏನು ನಮಗೆ ಗೊತ್ತಿಲ್ಲಲ್ಲ, ಚಪಾತಿ ತಿಂದರೆ ಚೆನ್ನಾಗಿ ಅವೆಲ್ಲ ಅನ್ಕೊಂಡು ಇಲ್ಲಿ ನಾವೆಲ್ಲ ಏನು ನೆಗೆಟಿವ್ ಅಂತ ಗೊತ್ತಾದ್ಮೇಲೆ ಅವೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತೀವಿ. ಹೆಲ್ತಿಗೆ ನಮಗೆ ಯಾವ ಬೆಸ್ಟ್ ಅವ್ನು ಅಡಾಪ್ಟ್ ಮಾಡ್ಕೊಂಡು ನಾವು ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನನ್ನ ಆದರೆ ವಿತೌಟ್ ಎಲ್ಲರೂ ಸರ್ಜರಿ ಅಂತಾರೆ. ನೀವೇನು ಅದು ಯಾವ ನಿಮ್ಮ ಇದರಿಂದ ಟ್ರೈನ್ ಅಪ್ ಮಾಡಿ ಏನು ಮಾಡಿದ್ರೆ ಗೊತ್ತಿಲ್ಲ. ಎಲ್ಲರೂ MBBS ಮಾಡೋದು ಕಾಮನ್ನು, ಎಲ್ಲರೂ ಸರ್ಜರಿನೇ ಫಸ್ಟ್ ಅಂತಾರೆ. ವಿತೌಟ್ ಸರ್ಜರಿ ನೀವು ನಮ್ಮಂತರಿಗೆ ಮಾಡ್ತಿರಲ್ಲ, ಅದು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಯಾಕೆ ಮೇಡಮ್ ಅದು ಬೇಡ ಅನಿಸ್ತು? ನಂಗೆ ಈ ಕಾಲು ಮಡ್ಚಕ್ಕೆ ಬರಲ್ಲ, ಕೂಡಕ್ಕೆ ಬರಲ್ಲ ಅಂತಾರೆ. ನಮ್ಮಲ್ಲಿ ನಮ್ಮ ರಿಲೇಷನ್ 4-5 ಜನ ಮಾಡಿಸ್ಕೊಳ್ಳೋರು, ಅವ್ರದ್ದೆಲ್ಲ ನೋಡಿದೆ. ಆಮೇಲೆ ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಅನ್ಸುತ್ತೆ ಇನ್ನು ಮಾಡಿಸ್ಕೋಬೇಡ ಮಾಡಿಸ್ಕೊಂಡು. ನನಗೆ ನನ್ನ ಮಗ ಎರಡು ವರ್ಷ ಜಗಳ ಮಾಡಿದ್ವಿ, ಮಾಡ್ಸೋಣ ಅಂತ ಅವನು. ನಾನು ಪರವಾಗಿಲ್ಲ, ಸತ್ರು ಹೋದ್ರು ಹಾಗೆ ಹೋಗ್ತೀನಿ, ನಾನು ಮಾಡಿಸಲ್ಲ ಅಂತ. ನನ್ನ ಸ್ಟೂಡೆಂಟೇ ಹಾಸ್ಪಿಟಲ್ ಡಾಕ್ಟರ್ ಇದ್ದಾನೆ ಅವನು ಇದು ಆರ್ತೋ. ಅವ್ರ ಅಮ್ಮನೂ ಹೇಳಿದ್ರು, ನೋಡಿ ನಾನು ಚೆನ್ನಾಗಿ ಮಾಡಿಸ್ಕೊಂಡಿನಿ, ನೀನು ಸ್ಟೂಡೆಂಟ್ ಮಾಡ್ಕೊಂಡು. ನನ್ನ ಸ್ಟೂಡೆಂಟ್ ಇರ್ಬೋದು ನಾನು ಮಾಡಿಸ್ಕೊಳ್ಳೋದು. ಹಾಸ್ಪಿಟಲ್ ಶಿವರಾಜ್ ಅಂತ ಹಾಸ್ಪಿಟ್ಲ್ ಇದೆ ಸರ್, ನನ್ನ ಸ್ಟೂಡೆಂಟ್ ನನ್ನ ಕೈಗೆ ಓದೋಗಿದ್ದೀನಿ, ನಾನು ಮಾಡಿಸಲ್ಲ. ತುಂಬ ಜನ ಇದ್ದಾರೆ. ನಾನು ಅಭ್ಯರ್ಥಿ ಈಗ ನಿಮ್ದು ಆಲ್ಮೋಸ್ಟ್ 1989 ಶಾಲೆ ಇದೆ ಅಂದ್ರೆ ಅವಾಗಿಂದನೂ ತುಂಬಾ ಜನ ಲೈಕ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಇರ್ತಾರೆ, ಏರ್ ಪೊಸಿಷನ್ ಇರ್ತಾರೆ, IAS IPS ಎಲ್ಲ ದೊಡ್ಡ ಇರ್ತಾರೆ, ಎಲ್ಲ ತರದ ಡಾಕ್ಟರ್ಸ್ ಎಲ್ಲ. ನಿಮಗೆ ನಮ್ಮ ಈ ಒಂದು ಸಿಸ್ಟಮ್ ಮೇಲೆ ನಂಬಿಕೆ ಹೆಂಗ್ ಬಂತು? ವಿತೌಟ್ ಸರ್ಜರಿ ಫಸ್ಟ್ ನಾನು ಸೆಲೆಕ್ಟ್ ಮಾಡ್ತೀನಿ. ಒಂದನೇ ಸರ್. ಎರಡನೇದು ನಂಗೆ ಅಲೋಪತಿಕ್ ಅಂದ್ರೆ ಇಷ್ಟಪಡಲ್ಲ, ಸೈಡ್ ಎಫೆಕ್ಟ್ಸ್ ಅಂತ ನನ್ನ ಮೆಂಟಾಲಿಟಿ. ಏನು ನಮ್ಮ ಮನೆಗೆ ಏನೋ ಬೇಗ ಟ್ಯಾಬ್ಲೆಟ್ ತಗೊಂತಾರೆ, ಅವ್ರನ್ನ ಬೈತೀನಿ ನಾವು. ನಾನು ಯೋಗ ಧ್ಯಾನ ಅವರು ನಾನು ಮೊದಲಿಂದ ರಿವರ್ಸ್ ಮಾಡೋದು ವಿತೌಟ್ ಹಾರ್ಮಿಂಗ್ ದ ಬಾಡಿ. ಈಗೇನೋ ನಮ್ಮ ಅಕ್ಕನ ಮದುವೆ ಇತ್ತಂತೂ 1 year ಬಿಟ್ಟಿದ್ದೀನಿ, 1 month ಇಂದ ನಾನು ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ನಾನು ಬೆಳಿಗ್ಗೆ 3 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು 3 ಗಂಟೆಗೆ ನೀವೇ ಹೇಳಿದ್ರಿ ಬೇಡ ಆಗೋದಕ್ಕೆ 5 ಗಂಟೆಗೆ ಅಂದ್ರೆ ಬಾಡಿ ಸ್ವಲ್ಪ ಹೀಲ್ ಆಗ್ಲಿ, ಚೆನ್ನಾಗಿ ನಿದ್ದೆ ಆಗ್ಲಿ ಬಾಡಿಗೆ ಮಾಡ್ತೀನಿ ಸರ್. ಎದ್ದು ಕಸ ಗುಡಿಸಿ ನಂಗೆ ಲೇಬರ್ ಕ್ಲೀನ್ ಮಾಡೋದು ಸರಿ ಹೋಗಲ್ಲ. ನಾವು ಬರೋದು 10 ಗಂಟೆಗೆ ಎಲ್ಲ ಕ್ಲೀನ್ ಮಾಡಿ ನನ್ನ ಮಗಳ ಕೆಲವರಿಗೆಲ್ಲ ಹಾಸ್ ಎಲ್ಲ ತೆಗೆದು ನಾನು ಸ್ಕೂಲಿಗೆ ವಿತೌಟ್ ಪ್ರೇಯರ್ಗೆ ಸ್ಟಾಫ್ಗಿನ ಮುಂಚೆ ಇರ್ಬೇಕಂತ ನಾನು ಯಾಕಂದ್ರೆ ನೀವೇ ಫಸ್ಟ್ ಇದೆ ನಿಮ್ಮ 5 minutes ನಾವೇನು ಮಾತಾಡಬೇಡ, ಸುಮ್ಮನೆ ಇರ್ತದೆ. ಸೆಕೆಂಡ್ ಡೇ 5 minutes ಅವ್ರಿಗೆ ಫಿಯರ್ ಆಗ್ತದೆ. ಹಾಗಾಗಿ ಫಾಸ್ಟಾಗಿ ನಾನು ಸರ್. ನನ್ನ ಮಗಳೇ ಲೇಟಾಗಿ ಹೋಗ್ತಾಳೆ, ಈಗ ಇನ್ಚಾರ್ಜ್ ಅವಳಿಗೆ ಬಿಟ್ಟಿದ್ದೀನಿ. ಇದೆಲ್ಲ ನೀವು ನ್ಯಾಚುರಲ್ ಆಗಿ ದಿನಚರ್ಯ ಮೇಲೆ ಲೈಫ್ ಸ್ಟೈಲ್ ಮೇಲೆ ಫೋಕಸ್ ಮಾಡೋದ್ರಿಂದ ನಿಮ್ಗೆ ಅದ್ರ ಮೇಲೆ ಇದ್ರ ಮೇಲೆ ನಂಬಿಕೆ ಬರ್ತಾ ಹೋಯ್ತು, ನ್ಯಾಚುರಲ್ ಆಗಿದೆ ಇಲ್ಲಿ ಅಂತ. ಹೌದು ಸರ್. ಓಕೆ ಓಕೆ. ನಿಮಗೆ ಸೈಡ್ ಎಫೆಕ್ಟ್ಸ್ ಆಮೇಲೆ ಆಯುರ್ವೇದಿಕ್ ಅವೆಲ್ಲ ಇಷ್ಟಪಡ್ತೀನಿ, ಅಲೋಪತಿಕ್ ಇಷ್ಟಪಡಲ್ಲ. ನಮ್ದು ಬಂದು ಫಂಕ್ಷನಲ್ ಮೆಡಿಸಿನ್ ಅಂದ್ರೆ ತುಂಬಾ ಸಲ ನೋಡಿದೆ ವಿಡಿಯೋಗಳು. ಫಸ್ಟ್ ನೋಡಿದೆ, ನನಗೆ ಆ ದೇವರು ಆಂಜನೇಯ ನಮಸ್ಕಾರ ಮಾಡಿಲ್ಲ, ಒಳ್ಳೆ ರೂಟ್ ಕೊಟ್ಟಿ ಅಂತೇಳಿ ನಾನು ಆ ದೇವ್ರಿಗೆ ಅಂದ್ಕೊಂಡಿದ್ದೀನಿ. ವರ್ಷ ನಾನು ಸಾಯತ್ ಅಂದ್ಕೊಂಡು ನೀವು ಬರ್ತೀನಪ್ಪ, ಒಳ್ಳೆ ಹಾಸ್ಪಿಟಲ್ ತೋರಿಸಿದ್ದೆ. ಅದು ಅಣ್ಣಮ್ಮ ದೇವಸ್ಥಾನ ಸರ್. ಫಸ್ಟ್ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಇಳಿದ ತಕ್ಷಣ ದೇವಸ್ಥಾನ ಹೋಗಿ ಬಂದು, ಬಟ್ ಇಲ್ಲಿ ಕ್ಯೂರ್ ಆಯ್ತು ಅಂದ್ರೆ ನೀವು ಪೂಜೆ ಅಭಿಷೇಕ ನಿಮಗೆ ಕ್ಯೂರ್ ಆದಂಗೆ ಮೇಡಮ್. ಯಾಕಂತ ಹೇಳ್ತೀನಿ, ಇದರಲ್ಲಿ ಯಾವುದು ಕೂಡ ಮೆಡಿಸಿನ್ ಇಲ್ಲ, ಸಪ್ಲಿಮೆಂಟ್ ಇದಾವೆ. ನೀವು 3 ಹೇಳಿದ್ನಲ್ಲ, 3 ಸಪ್ಲಿಮೆಂಟ್. ಬೇರೆಲ್ಲ ಮೆಡಿಸಿನ್ ಅಡಾಪ್ಟ್ ಮಾಡಿದ್ರೆ ವಿತೌಟ್ ಮೆಡಿಸಿನ್ ನಾನೇ ಲಕ್ಕಿ ಇರ್ತೀನಿ. ಯಾಕಂದ್ರೆ ನಿಮ್ಮ ಬಾಡಿಗೆ ಇದು ಒಂದೇ ರೂಟ್ ಕಾದು ಹೈ ಮರ್ಕ್ಯೂರಿ, ಅದು ಬಿಟ್ಟು ಬೇರೆ ಏನಿಲ್ಲ. ಬ್ಲಡ್ ಅಲ್ಲಿ ಮೋರ್ ದನ್ 10 ಹೈ ಮರ್ಕ್ಯೂರಿ, ಅದೊಂದು ಮರ್ಕ್ಯೂರಿ ಅಷ್ಟೇ ಕ್ಲೆನ್ಸ್ ಮಾಡಿದ ಅಷ್ಟೇ. ಐಬಿ ಡಿಟಾಕ್ಸ್ ನಾವು ಇಂಜೆಕ್ಷನ್ ಕೊಟ್ಟು ಯಾವಾಗ ತೆಗೆದು ಹಾಕಿದ್ವಿ ಬಾಡಿಯಿಂದ, ನಿಮ್ ಬಾಡಿ ನ್ಯಾಚುರಲ್ ಫಂಕ್ಷನ್ ಆಗ್ತಾ ಇದೆ. ಇವರೇ ಸ್ಪೋರ್ಟ್ಸ್ ವುಮೆನ್. ಮತ್ತೆ ಬೆಳಿಗ್ಗೆ 3 ಗಂಟೆಗೆ ಈಗಿನ ಕಾಲ ಯಾರು ಇದ್ದಾರೆ 3 ಗಂಟೆಗೆ 8 ಗಂಟೆ
ಅಷ್ಟೇ ಆಕ್ಟಿವ್ ಆಗಿದ್ರಿ ಮುಂಚೆ, ಅಷ್ಟು ಚೆನ್ನಾಗಿದೆ ಹೌದು, ನಿಮ್ಮ ಬಾಡಿ. ಮತ್ತೆ ಹಾಗೆ ಆಗಿದೆ. ಇದು ಯಾವ್ದೋ ಒಂದು ಸೇರ್ಕೊಂಡ್ಬಿಟ್ಟಿತ್ತಲ್ವಾ, ಹೌದು. ಇದೊಂದೇ ರಿಮೂವ್ ಮಾಡಿದ್ದು ಅಷ್ಟೇ. ನಮ್ಮ ಅಕ್ಕನ ಮಗಳ ಮದುವೆ ಆದಾಗ ಫುಲ್ ಕೆಲಸ ನಾನೇ ಮಾಡಿ ಹೊಂಡ ಎಲ್ಲರಿಗೆ ಯಾವ? ಎಲ್ಲಕ್ಕೆ ಬರ್ತಿದ್ದಿಲ್ಲ. ಯಾವ ಮನೆ? ಇನ್ನೊಂದು ಮೊನ್ನೆ ಜೂನ್ 4 ಇದು ಇದೇ ತಿಂಗಳಲ್ಲಿ. Okay. 10th ಇತ್ತು, ಆಮೇಲೆ ಅಪಾಯಿಂಟ್ಮೆಂಟ್ ಲೇಟ್ ಫೇಟಿಂಗ್ ತಗೊಂಡು ಸೊ ಮದುವೆಗೆಲ್ಲ ವರ್ಕ್ ನಿಮ್ದೆ. ಸೊ ಎವ್ರಿ ಒನ್ ಎಲ್ಲ ಏನಂತ ಹೇಳಿದ್ರು? ಮ್ಯಾಕ್ಸಿಮಮ್ ಫುಡ್ ಸೆಕ್ಷನ್ ಎಲ್ಲ ನನಗೆ ಬಿಟ್ಬಿಡ್ರು. ಎಲ್ಲ ಏನಂತ ಹೇಳಿದ್ರು ನಿಮ್ಮ ನೋಡಿ? ಸೂಪರ್ ಆಗಿ ನೀನು ವಂಡರ್ ಅನ್ಸುತ್ತೆ ನಿನಗೆ ಅಂತಾರೆ. ಅವ್ರೇನು ಹೇಳ್ತಾರೆ, ಸ್ಟ್ರೈನ್ ಮಾಡ್ಕೋಬೇಡ, ಹಾ. ರೆಸ್ಟ್ ಮಾಡು ಹಾ. ಅಂತ. ಇನ್ನು ಅದೇ ಹಳೆ ಇದನ್ನೇ ನಿಮ್ಮ ಅವ್ರ ಮನೇಲಿ ಇಟ್ಕೊಂಡ್ರೆ ನಿಮ್ಮ ಹಳೆ ರೆಸ್ಟ್ 2 ಮಾಡು, ವರ್ಷದಿಂದ. ಜಾಸ್ತಿ ಸ್ಟ್ರೈನ್ ಮಾಡ್ಕೋಬೇಡ. ಇಲ್ಲ ಸರ್, ಚೆನ್ನಾಗಿದ್ದೀನಿ ನಾನು, ಸೂಪರ್. ಓಲ್ಡ್ ಏನಿಲ್ಲ, ಏಜ್ ಆಗಿರ್ಬೋದು, ಅದು 60 ಏಜ್ ಈಸ್ ಅಷ್ಟೇ ನಂಬರ್, ಏಜ್ ಅಷ್ಟೇ ನಂಬರ್ ಅಷ್ಟೇ. ಇವಾಗ ನೀವು ಹಿಂಗ್ ಬಂದಿರೋ ಅನುಭವಕ್ಕೆ ನಿಮ್ ಬಾಡಿಗಿರ ಈ ಒಂದು ಇವಾಗ ಇರೋ ಹೈಯರ್ ಲೆವೆಲ್ ಆಫ್ ಎನರ್ಜಿ ಸ್ಪೋರ್ಟ್ಸ್ ಮ್ಯಾನ್ ಹಾ. ಸೇಮ್ ಆಸ್ ಇಟ್ ಈಸ್ ರಿವರ್ಸ್. ಅದೇ ತರ ಫೀಲ್ ಆಗ್ತದೆ. ಸ್ಪ್ರಿಂಟ್ ಎಲ್ಲ ಜಾಗಿಂಗ್ ಎಲ್ಲ ಮಾಡಕ್ಕಾಗತ್ತಾ? ಇವಾಗ ಜಾಗಿಂಗ್ ಎಲ್ಲ ಮಾಡಕ್ಕಾಗತ್ತಾ? ಬೆಳಿಗ್ಗೆ ಎದ್ದು ನಾನು ಹೋಗ್ತೀನಿ, ಮಾಡ್ತೀನಿ. ಎಕ್ಸರ್ಸೈಸ್ ಎಲ್ಲ ಮಾಡ್ತಾರೆ. ಕೆಳಗೆ ಕುತ್ಕೊಂತೀನಿ ಸರ್ ನಾನು. ರಿಯಲಿ ಮೊದಲಿಗೆ ನಾನೆಲ್ಲ ಬರಲ್ಲ ಅಂತಾರೆ, ಆರಾಮ್ ನಿಮ್ಮ ಮಕ್ಕಳು ಕುತ್ಕೊಳ್ತೀನಿ. ಎರಡು ಕಾಲನ ಆರಾಮಾಗಿ ನೋವು ಇರುವಾಗಲೂ ಹಾಕಾಗ್ತದೆ. ಪೇನ್ ಅಲ್ಲ ಸರ್, ಹಿಂಗೆ ಇಟ್ಕೊಂತೀವಿ. ಎಲ್ಲ ಪ್ರಾಣಾಯಾಮ ನಾವೆಲ್ಲ ಮಾಡ್ತೀವಿ. ಸೂಪರ್ ಮೇಡಮ್, ಎಕ್ಸಲೆಂಟ್. ನೀವು ಎಜುಕೇಶನ್ ಅಲ್ಲಿ ಒಂದು ಸ್ಕೂಲ್ ಫೌಂಡರ್ ಆಗಿ ಈ ಲೆವೆಲ್ಗೆ ಇಲ್ಲ ಮೇಡಮ್. ಮೇನ್ಲಿ ಅದು ನಮಗೆ ರೂಟ್ ಕಾಸ್ ಹೋಗ್ಬೇಕು ಮೇಡಮ್. ರೂಟ್ ಕಾಸ್ ಹೋಗಿ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ನಾವು ರಿಮೂವ್ ದ ರೂಟ್ ಕಾಸ್. ಅವರು ನಾಳೆ ಬರ್ತಾರೆ, ಫಸ್ಟ್ ಅವ್ರು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಏನು ಮೇನ್ ಪ್ರಾಬ್ಲಮ್ ಅಂತಾರೆ, ಅದ್ರ ಮೇಲೆ ನೀವು ಟ್ರೀಟ್ಮೆಂಟ್ ಅಂತ ನಾನು ಹೇಳ್ಬಿಟ್ಟೆ. ಯಾಕಂದ್ರೆ ಎಲ್ಲ ವೈಜ್ಞಾನಿಕವಾಗಿ ಹೋಗ್ಬೇಕು, ಸುಮ್ಮನೆ ಏನೋ ಒಂದು ಬ್ಲೈಂಡ್ ಆಗಿ ಏನೋ ಇಲ್ಲ. ನಿಮ್ಮ ಒಂದು ಏನು ರೂಟ್ ಇದೆ ಗುಡ್. ಈಗಿನ ನಾನು ತುಂಬಾ ಯೋಚನೆ ಮಾಡಿದೆ, ಏನಾಗಿದೆ ಇವತ್ತು ಏನು ಅನ್ಕೋಬೇಡ. ಈ ಬೆಂಗಳೂರಲ್ಲಿ ಕಮರ್ಷಿಯಲ್ಸೇ ಭಾಳ, ಯಾರು ನಂಬೇಕು? ಹೌದೌದೌದು, ನಾನು ಅದಕ್ಕೆ ಕೇಳಿದ್ದು. ನನ್ನ ಪ್ರಶ್ನೆ ಕೇಳಿದ್ದು, ಹಿಂಗಿರುವಾಗ ನಿಮ್ಗೆ ಅಷ್ಟು ಜನ ಶಿಷ್ಯರು ವೃಂದ ಇದೆ, ನಿಮ್ಗೆ ಕಂಪ್ಯೂಟರ್ ಸ್ಟೂಡೆಂಟ್ ಕಂಪ್ಲೀಟ್ ಹೈಯರ್ ಪೊಸಿಷನ್ ಎಲ್ಲ ಇದ್ದಾರೆ. ಇಷ್ಟೊಂದು ಹೇಳ್ಕೊಟ್ಟಿರ್ತಕ್ಕಂಥ ನಿಮ್ಮ ಒಂದು ಆ ಲೆವೆಲ್ ಆಫ್ ಬ್ರೈನ್ ಈ ಸಿಸ್ಟಮ್ ಹೆಂಗೆ ನಂಬಿತು ಅಂತ. ಇಲ್ಲ ಸರ್, ನಾನು ತುಂಬಾ ಯೋಚನೆ ಮಾಡಿದೆ. ಯಾಕಂದ್ರೆ ಬೆಂಗಳೂರು ಅಂದ್ಮೇಲೆ ಕಮರ್ಷಿಯಲ್, ಆ ದೇವ್ರಲ್ಲೇ ಭಾಳ ಹಾಕೋಣ. ಏನೋ ನೋಡೋಣ, ಇದು ವಿತೌಟ್ ಟ್ರೀಟ್ಮೆಂಟ್ ಅಂತಾರಲ್ಲ, ಟ್ರೈ ಮಾಡಿ. ಸರ್ಜರಿ ಅಂದ್ರೆ ಸರ್ಜರಿ ಅಂತೂ ನನ್ನ ಲೈಫ್ ಸ್ಪೈನಲ್ ಕಾರ್ಡ್ ಮಾಡೋಣ ಅಂದರು. ಲಾಸ್ಟ್ ಮಣಿಪಾಲ್ ಅಲ್ಲೇ ಕ್ಲೋಸ್ ಮಾಡ್ತೀನಿ, ಹೋಗ್ಲಿಲ್ಲ. ಮೇನ್ ರೂಟ್ ಕಾಸ್ ನಿಮ್ಗೆ ಇಲ್ಲೇ ಕಾಣ್ತಾ ಇದೆ. ಇದೊಂದೇ ಕಲ್ಪೆಟ್ ನೀವು ಮಾಡಿದ್ದು ಎಲ್ಲ ಚೆನ್ನಾಗಿದೆ. ನಿಮ್ಗೆ ರಿಪೋರ್ಟ್ ಎವ್ರಿಥಿಂಗ್ ಇಸ್ ಎಕ್ಸಲೆಂಟ್. ಇದು ಇರೋದ್ರಿಂದ ನಿಮ್ಗೆ ಸಮಸ್ಯೆ ಆಗ್ತಿದೆ. ಇದು ರಿಮೂವ್ ಮಾಡಿದ್ವಲ್ಲ ಮೇಡಮ್. ನನಗೆ ಕಾಫಿ ಒಂದು ಬಿಡಕ್ಕೆ ಆಗ್ಬೋದು ಸರ್, ಹೆಡೇಕ್ ಬರ್ತದೆ ಕಾಫಿ ಬಿಟ್ಟರೆ. ಅದು ವಿಡ್ರಾಲ್ ಸಿಂಟಮ್. ಅದು ವಿಡ್ರಾಲ್ ಸಿಂಟಮ್. ಯಾಕಂದ್ರೆ ಈ ಕಾಫಿ ಇದೆಯಲ್ಲ, ಸ್ನೇಹಿತರಿಗೆ ಎಲ್ಲ ಹೇಳೋದೇನಂದ್ರೆ ಕಾಫಿ ಮತ್ತೆ ಟೀ ಇದೆಯಲ್ಲ, ಆ ರೂಟ್ಸ್ ಹೆಂಗಿರುತ್ತೆ ಅಂದ್ರೆ ಎರಡು ಲೈಕ್ ಯೂಶಲಿ ರೂಟ್ಸ್ ಅಲ್ಲಿ ಏನ್ ಮಾಡುತ್ತೆ, ನೆಲದಲ್ಲಿ ಇರ್ತಕ್ಕಂಥ ಸಾಯಿಲಲ್ಲಿ ಇರ್ತಕ್ಕಂಥ ಹೆವಿ ಮೆಟಲ್ಸ್ ಮಾತ್ರ ಅಬ್ಸರ್ವ್ ಮಾಡುತ್ತೆ. ಇವೆ ಮರ್ಕ್ಯುರಿ ಲೆಡ್ ಇದನ್ನೇ ಅಬ್ಸರ್ವ್ ಮಾಡುತ್ತೆ. ಹಾ, ಸೊ ಈವನ್ ಮೈದಾಗೂ ಅದೇ ಅದನ್ನ ಅಬ್ಸರ್ವ್ ಮಾಡಿ ಯಾವ್ದಾರ ಆಯ್ತು, ಲೈಕ್ ಈ ಮೂರಾಗ ಯಾವ್ದು ತಗೊಂಡ್ರು ಅದು ಅಬ್ಸರ್ವ್ ಮಾಡಿ. ಹೋಟೆಲ್ ಹಾಕ್ತಿದ್ರೆ ಬೈತೀವಿ, ಮನೆಗೆ ಏನ್ ಬೇಕು ಮಾಡ್ಕೊಡ್ತೀನಿ, ಹೋಟೆಲ್ ಫುಲ್ ಅವಾಯ್ಡ್ ಮಾಡಿ, ಕ್ಲೀನೆಸ್ ಇರಲ್ಲ. ಸೊ ಪಾನಿಪುರಿ ಬೈತೀನಿ ಸರ್. ಇದು ಆಕ್ಚುಲಿ ಮೇಯ್ನು. ಸೊ ಹಂಗಾಗಿ ನೀವು ಕಾಫಿ ಬಿಡೋದು ಲೈಕ್ ನಿಮ್ಗೆ ರಾಗಿ ಮಾಲ್ಟ್ಗಿಂತ ಮುಖ್ಯವಾಗಿ ಏನ್ ಮಾಡಿ ಗೊತ್ತಾ, ಕಷಾಯ ತಗೊಳ್ಳಿ, ಇಲ್ಲಾಂದ್ರೆ ಗ್ರೀನ್ ಟೀ ತಗೊಳ್ಳಿ, ಇಲ್ಲಾಂದ್ರೆ ಗ್ರೀನ್ ಟೀ ತಗೊಳ್ಳಿ, ಇಲ್ಲಾಂದ್ರೆ ಹೈಬಿಸ್ಕಸ್ ಟೀ, ಮ್ಯಾಂಗೋ ಲೀಫ್ ಟೀ, ಎಷ್ಟೊಂದು ಟೀಗಳು ಬರ್ತಾವೆ. ಇಲ್ಲಾಂದ್ರೆ ಹುನ್ಸಾ ಟೀ ಅಂತ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದೆ, ಅದನ್ನ ತಗೋಬಹುದು. ನೀವು ಮನೇಲಿ ಮಾಡ್ಕೊಂಡು ನೀವು ಸ್ಕೂಲಲ್ಲೇ ಮಾಡ್ಕೋಬಹುದು ಇಮಿಡಿಯೇಟ್ ಆಗಿ, ಲೈಕ್ ಜಸ್ಟ್ ಕಟ್ಲಿದ್ರೆ ಸಾಕು, ಅದು ಮಾಡ್ಕೋಬಹುದು. ಸೊ ಬಟ್ ಕಾಫಿ ಯಾವ್ದು ಗೊತ್ತಾ, ದಟ್ ಮೇ ಬಿ ದ ಒನ್ ಆಫ್ ದ ರೂಟ್ ಕಾಸ್ ಫಾರ್ ಇನ್ಕ್ರೀಸಿಂಗ್ ಯುವರ್ ಮರ್ಕ್ಯುರಿ. ಸೂಟಬಲ್ ಅಷ್ಟೇ 3 ಮೆಂಬರ್ಸ್ ಎಲ್ಲ ಮಾಡ್ಕೊಡ್ತಾರೆ. ಆದ್ರೆ ಯಾಕೆ ಇನ್ನೊಬ್ರಿಗೆ ನಾನು ಸೆಲ್ಫ್ ಯಾವಾಗ. ಸೊ ಮೇನ್ಲಿ ಕಾಫಿ ಗಿಡದ ರೂಟ್ಸ್ ನೆಲದಲ್ಲಿ ಹೆವಿ ಮೆಟಲ್ಸ್ ಮಾತ್ರ ಅಟ್ರಾಕ್ಟ್ ಮಾಡ್ಬಿಟ್ಟು ನಿಮ್ಗೆ ಲೀಫಿಗೆ ಕೊಡುತ್ತೆ ಕಾಫಿ ಬೀನಾಗಿ. ಸೊ ನೀವು ಅದನ್ನ ಗ್ರೇಡ್ ಮಾಡಿ ತಗೊಳ್ಳುವಾಗ ಇಟ್ ಈಸ್ ಎ ಡೈರೆಕ್ಟ್ ಮರ್ಕ್ಯುರಿ. ಸೊ ಅದೊಂದು ನೀವು ನಮ್ಮ ಯೂಟ್ಯೂಬ್ ನೋಡೋಂತ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ವಿತೌಟ್ ಆಪರೇಷನ್ ಕ್ಯೂರ್ ಆಗಲಿ, ಅದನ್ನ ನಾನು ಹೇಳ್ತೀನಿ ಸರ್. ಯಾಕಂದ್ರೆ ದುಡ್ಡು ಖರ್ಚು ಎಲ್ಲರ ಕಡೆ ಆಗುತ್ತೆ, ಯಾವುದೋ ಫೀಲ್ ಬರಲ್ಲ. ಆದ್ರೆ ಅಲ್ಲಿ ಮಾಡಿಬಿಟ್ಟು ಅಷ್ಟು ಖರ್ಚು ಮಾಡಿ ಮತ್ತೆ ಫೇಲ್ಯೂರ್ ಆಗೋದಕ್ಕಿಂತ ವಿತೌಟ್ ಆಪರೇಷನ್ ನಿಮ್ಗೆ ಸಕ್ಸಸ್ ಆಗ್ತಿದೆ, ಅದಕ್ಕೆ ಬರಲಿ ಅಂತ ಎಲ್ಲ ವೀಕ್ಷಕರು ಹೇಳ್ತಾರೆ ಸರ್.
ನಾನು ಸಕ್ಸಸ್ ಆಗಿದ್ದು ಸಾರ್ಗೂ ಮತ್ತೆ ಅವ್ರ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ ಎನರ್ಜಿ ಯಾವ ಲೆವೆಲ್ ಇದೆ ಫಸ್ಟ್ ಬಂದಾಗ ಹೇಗಿದ್ರಿ ಇವಾಗ ಸರ್ ನಾನು ಅದೇ ಬಿಟ್ಟು ನನ್ಗೆಲ್ಲ ಆಗೋದಪ್ಪ ಅದಕ್ಕೆ ಫಸ್ಟ್ ದೇವರಿಗೆ ಸೆಕೆಂಡ್ ಸರ್. ಥ್ಯಾಂಕ್ ಯು. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ನಿಮ್ಮ ಸರ್ ಪಕ್ಕನಿಗೆ 2 ಸರಿ ಕೊಂಡು ಹೋಗಿದ್ದೀನಿ ಸರ್. ನನ್ಗೆ ಯಾವ ನೋಡ್ರಿ ಸರ್ ಇವತ್ತು ನಿಮ್ಮ ಹೆಸರು ಏನು ಸರ್ ಅಂತ ಒಳಗೆ ಬಿಡ್ಲಿಲ್ಲ ಅವರು. ನಿಮ್ಗೆ ಯಾವ ಡಾಕ್ಟರ್ ಬೇಕು ಅಂತ ನನಗೆ ಗೊತ್ತಿಲ್ಲ ರೀ ಅವ್ರ ಹೆಸರು ಅಂದ್ರೆ. ನಾನು ಅವ್ರು ಬಂದಾಗ ಸರ್ ನಿಮ್ಮ ಹೆಸರು ಪ್ರವೀಣ್ ಅಂದ್ರೆ ನನ್ನ ಮಗನ ಹೆಸರು ಪ್ರವೀಣ್. ಥ್ಯಾಂಕ್ ಯು ಸರ್.